ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ಏನಪ್ಪಾ ಅಂದರೆ ಆಯುಧ ಪೂಜೆ. ಆಲ್ರೆಡಿ ತಮಿಳು ನೋಡಿ ಗೊತ್ತಾಗಿದೆ ನಿಮಗೆ. ನಮ್ಮ ಅಂಗಡಿ ಪೂಜೆ ಹಾಗೂ ನಮ್ಮ ಗಾಡಿಗಳ ಪೂಜೆ ಯಾವ ರೀತಿ ಮಾಡಿದೀವಿ ಅಂತ ಒಂದು ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ದಿನನೇ ಆಗಿತ್ತು ವಿಡಿಯೋಗಳೇನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಲಾಕ್ಸ್ ಮಾಡಿ ಅಂತಿದ್ರೆ ಬಟ್ ಆಗ್ತಾ ಇಲ್ಲ. ನಾನು ಅಂಗಡಿ ಬರ್ತಾ ಇರೋದ್ರಿಂದ ವಿಡಿಯೋಸ್ ಏನು ಮಾಡ್ಕೊಳಕ್ಕೂ ಆಗ್ತಿಲ್ಲ, ಶೂಟ್ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಇರಲಿ ಅಂತ ಯಾವ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನಿವಾಗ ನನ್ನ ಅಂಗಡಿ ಪೂಜೆನ ಯಾವ ರೀತಿ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಕೂಡ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೋಡ್ಕೊಬನ್ನಿ. ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಡೆ ತನಕ ನೋಡಿ. ಹಾಗೂ ಗಾಡಿಗಳ ಪೂಜೆ, ಮನೆ ಪೂಜೆ ಎಲ್ಲ ಕೂಡ ಮುಗೀತು. 9:30ಗೆ ಗಾಡಿ ಪೂಜೆ, ಮನೆ ಪೂಜೆ ಮುಗಿದಿತ್ತು. ಬಟ್ ಅಂಗಡಿಗೆ ಬರೋದು ಸ್ವಲ್ಪ ಲೇಟ್ ಆಯಿತು. ನನ್ನ ಮಗ ಸ್ವಲ್ಪ ಫೀವರ್ ಬೇರೆ ಆಗ್ಬಿಟ್ಟಿದ್ದೆ, ಅವನು ಹಠ ಮಾಡ್ತಾ ಇದ್ದ, ಅದರಿಂದ ಬರೋದು ಲೇಟ್ ಆಯಿತು. ಇವಾಗ ಬಂದು ಅಂಗಡಿ ಪೂಜೆ ಕೂಡ ಮುಗಿಸಿದ್ದೀನಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಗಾಡಿಗಳ ಪೂಜೆ ಯಾವ ರೀತಿ ಮಾಡಿದ್ದೀವಿ ಅಂತ ಕೂಡ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ನನ್ನ ಅಂಗಡಿ ಅದೇ, ಇವಾಗ ಇದು ನನ್ನ ಅಂಗಡಿನೇ. ಈಗ ನನ್ನ ಅಂಗಡಿ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ಕೂಡ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೋಡ್ಕೊಬನ್ನಿ. ಯಾರು ಕಡೆ ತನಕ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ. ಯಾರು ಸ್ಕಿಪ್ ಮಾಡಿ ದಯವಿಟ್ಟು ವಿಡಿಯೋ ನೋಡೋಕೋಗ್ಬೇಡಿ. ಆಫ್ಟರ್ ಲಾಂಗ್ ಟೈಮ್ ಲಾಕ್ಸ್ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಹೂವು, ನಿಂಬೆಹಣ್ಣು ಎಲ್ಲ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ವಿ. ನೆಕ್ಸ್ಟ್ ಇನ್ನು ನಿಂಬೆಹಣ್ಣೆಲ್ಲ ಒಂದೊಂದು ಏರಿಸ್ಬೇಕಿತ್ತು. ಮೆಣಸಿನ್ಕಾಯಿ, ಆಮೇಲೆ ಅರಿಶಿನ ಕೊನೆ ಎಲ್ಲ ದೃಷ್ಟಿ ಆಗಬಾರ್ದು ಅಂತ. ನೆಕ್ಸ್ಟ್ ಕುಂಬಳಕಾಯಿಗೆ ಕುಂಕುಮ, ದುಡ್ಡು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ವಿ. ಒಂದು ಕುಂಬಳಕಾಯಿ 250 ರೂಪಾಯಿ ಆಗ್ಬಿಟ್ಟೈತೆ, ಮಾತಾಡ್ಸೋಕ್ಕೆ ಆಗಲ್ಲ. ನೆಕ್ಸ್ಟು ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ರು. ಇಷ್ಟು ಗಾಡಿಗಳಿದ್ದಾವೆ, 3 ಆಟೋ, 3 ಬೈಕು. ಇದು ಹೊಸ ಸ್ಕೂಟಿ ಇವಾಗ ತೊಗೊಂಡಿದ್ದು. ನೆಕ್ಸ್ಟು ಈಗ ನನ್ನ ಮಗಂದು 2 ಆಗಿದೆ, 1 ಕಾರು. ಇಷ್ಟು ಇದೆ ಅಲ್ವಾ. ಅದಕ್ಕೆಲ್ಲ ಬಾಳೆಕಂದು ಕಟ್ಟಬೇಕಿತ್ತು, ತಗೊಂಬಂದಿದ್ವಿ. ಬಟ್ ನಿಲ್ಲಲ್ಲ ಅಂತ, ಇನ್ನು ಟೈಮ್ ಆಗುತ್ತೆ ಅಂತ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಕುಂಬಳಕಾಯಿ ಹೊಡೆಯೋ ಟೈಮ್ ಬಂದೇ ಬಿಡ್ತು. ಎಲ್ಲ ಪೂಜೆ ಎಲ್ಲ ಮುಗೀತು. ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಕುಂಬಳಕಾಯಿ ಹೊಡೆದ್ರೆ ಆಯುಧ ಪೂಜೆ ಮುಗೀತು. ಮೊದಲೆಲ್ಲ ನಾವು ದುಡ್ಡು ಹಾಯ್ಕೊಳಕ್ಕೆ ಕೊಡೋಗ್ತಾ ಇದ್ವಿ. ಇವಾಗ ಅಲ್ಲೇ ಬಿದ್ದಿದ್ರು ತಗೊಳಲ್ಲ. ಆಮೇಲೆ ನಮ್ಮ ಮನೆಯವರು ತಗೋತಾ ಇದ್ರು ನೋಡಿ. ಇವಾಗ ನಾನು ಈ ಕಡೆ ಸೈಡಿಗೆ ಬಂದೆ. ಇವಾಗ ಹೊಡಿತಾರೆ ನೋಡಿ. ಹೊಡೆದಿದ್ದು ಕೂಡ ಆಗೋಯ್ತು. ಆಯುಧ ಪೂಜೆ ಕೂಡ ಆಗೋಯ್ತು, ಚೆನ್ನಾಗಾಯ್ತು. ಈ ಕಡೆ ನನ್ನ ಮಗ ನಿಂತಿದ್ದ. ಇವರು ನಮ್ಮ ಮೈದುನ, ನಮ್ಮ ಮನೆಯವರ ತಮ್ಮ, ನಮ್ಮ ಮೈದನ. ಈ ಕಡೆ ಎಲ್ಲ ನಿಂತಿದ್ವಿ. ನೆಕ್ಸ್ಟ್ ಒಂದೊಂದೇ ಗಾಡಿನ ನಿಂಬೆಹಣ್ಣು ಮೇಲೆ ಹತ್ತಿಸ್ತಾ ಇದ್ವಿ. ಇಷ್ಟೆಲ್ಲ ಆಯಿತು. ಮತ್ತು ನೆಕ್ಸ್ಟು ಅವ್ರಿಗೆಲ್ಲ ಟಿಫನ್ ಕೊಟ್ಟು ಟೈಮ್ ಆಯಿತು. ಮತ್ತು ನಾನು ಅಂಗಡಿಗೆ ಬಂದು ಪೂಜೆ ಮಾಡ್ತಾಯಿದ್ದೆ. ಅಂಗಡಿ ಪೂಜೆ ಯಾವ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಕೆಲವರಿಗೆ ಡೌಟ್ಸ್ ಇರ್ಬೋದು, ಸುಮ್ಮನೆ ಸುಳ್ಳು ಹೇಳ್ತಾಳೆ, ಅಂಗಡಿಗೆ ಹೋಗಲ್ಲ, ಹಂಗೆ ಹಿಂಗೆ ಅಂತ. ಅವ್ರಿಗೆಲ್ಲ ಈ ವಿಡಿಯೋದಿಂದ ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಪೂಜೆ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಗ್ರಾಮವನ್ ಇದೆ ಅಲ್ವಾ, ಅಲ್ಲೋದ್ರು ಪೂಜೆ ಮಾಡೋಕ್ಕೆ. ನಾನು ಈ ಅಂಗಡಿಗೆ ಬಂದೆ. ನನ್ನ ಮಗನ ನಮ್ಮ ಮೈದನ ನೋಡ್ಕೊತಾಯಿದ್ರು. ನೆಕ್ಸ್ಟು ಈ ಅಂಗಡಿ ಪೂಜೆ ಕೂಡ ಮುಗೀತು. ಮನೆ ಪೂಜೆ ಕೂಡ ಎಲ್ಲ ಚೆನ್ನಾಗಾಯಿತು. ಗಾಡಿಗಳ ಪೂಜೆ ಕೂಡ ಎಲ್ಲ ಆಯಿತು. ಗಾಡಿಗಳೆಲ್ಲ ಬಾಡಿಗೆ ಹೋದ್ವು. ನಾನು ಬಂದು ರೆಡಿ ಮಾಡ್ತಾ ಇದ್ದಿದ್ದೆಲ್ಲ ವೀಡಿಯೋಗಳನ್ನ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಅದು ತುಂಬ ಲಾಂಗ್ ಆಗಿಬಿಡುತ್ತೆ. ಅದಕ್ಕೆ ನೀವು ಯಾರು ಅಷ್ಟಾಗಿ ನೋಡೋಲ್ಲ ಅಂತ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಪೂಜೆ ಮಾಡ್ತಾ ಇರೋದನ್ನ ಫುಲ್ಲು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೀವೇ ನೋಡ್ಕೊಬನ್ನಿ.
ಗೈಸ್ ಫೈನಲಿ ಅಂಗಡಿ ಕೂಡ ರಿವೀಲ್ ಮಾಡ್ದಂಗೆ ಆಯಿತು. ಈ ರೀತಿ ಸಿಂಪಲಾಗಿ ಪೂಜೆನ ಮುಗಿಸ್ಕೊಂಡೆ. ಹೇಗೆ ಮಾಡಿದ್ದೀನಿ ಕಮೆಂಟ್ ಮಾಡಿ. ನೆಕ್ಸ್ಟು ಹಾಗೆ ಕೂತಿದ್ದೆ ಒಂದು ಡೈಲಿ ಅಂತ ನಾನು ಕೂಡ ಒಂದು ಫೋಟೋ ತಗೊಂಡೆ ತಮ್ಮನೇಲಿಗೆ ಬೇಕಾಗುತ್ತಲ್ವ ಅಂತ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ವೀಡಿಯೋನ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಸಿಸ್ಟಮ್ನ ಆನ್ ಮಾಡ್ತಾ ಇದ್ದೀನಿ ಒಳ್ಳೆಯದಾಗಲಿ ಅಂತ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ನನಗೂ ಕೂಡ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ಸಿಸ್ಟಮ್ನ ಓಪನ್ ಮಾಡಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು.